ಇಲ್ಲಿ ದೇವಸ್ಥಾನಕ್ಕೆ ಬಂದಂಥ ಭಕ್ತಾದಿಗಳು ಇಲ್ಲಿ ಕೌಂಟ್ರಲ್ಲಿ ಇಲ್ಲಿ ದೇಣಿಗೆ ಕೊಟ್ಟು 100 ರೂಪಾಯಿ ದೇಣಿಗೆ ಕೊಟ್ಟು ಇಲ್ಲಿ ಗುರುಗಳು ಕೊಡೋ ಪ್ರಸಾದ ಅಂದರೆ ಹಣೆಗೆ ಹಚ್ಕೊಳ್ಳೋದು. ಇಲ್ಲಿ ಒಬ್ಬರು ಮೇಡಮ್ ಇರ್ತಾರೆ, ಇವಾಗಿಲ್ಲ. ಇಲ್ಲಿ ಒಂದು ಕರಪತ್ರ ಮತ್ತು ಇಲ್ಲಿ ಅದೇ ನಾವೇನು ಹಣೆಗೆ ಹಚ್ಕೋತೀವಲ್ಲ ಅದನ್ನೇ ಕೊಡೋದಿಲ್ಲಿ. ಅವರು ಇಲ್ಲತ್ತಿ ಬರ್ತಾರೆ. ಈಗ ನಾವು ಸ್ನಾನಕ್ಕೆ ಹೋಗೋದೀಗ. ಇಲ್ಲಿ ಅವರ ಒಂದು ಪೀಳಿಗೆ ಎಲ್ಲ ನೋಡಿದ್ರು ಮಿರರೇ ಕಾಣಿಸುತ್ತೆ, ಎಲ್ಲಿ ನೋಡಿದ್ರು ಮಿರರೇ ಕಾಣಿಸುತ್ತೆ. ಇಲ್ಲಿ ಭಕ್ತಾದಿಗಳು ಇದ್ದಾರೆ. ಇಲ್ಲಿ ಅಂಗಡಿ ಇದೆ ಒಂದು, ಅಂದರೆ ಇಲ್ಲಿ ಹೊಳಿ ಸ್ನಾನ ಮಾಡೋಕ್ಕೆ ಬಂದಿರುವಂಥ ಭಕ್ತಾದಿಗಳಿಗೆ ಏನಂತಂದರೆ ಟಾವೆಲ್ಲು, ಲುಂಗಿ ಮತ್ತು ಅವರು ಏನು ದಿನನಿತ್ಯ ಬಳಸೋ ಒಂದಿಷ್ಟು ವಸ್ತುಗಳನ್ನು ಮಾರಾಟ ಮಾಡ್ತಾರೆ. ಇವರೇ ಅವರು ಅಲ್ಲಿ ತಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ಅಂದರೆ ಕಡಗ ಅಂದರೆ ಕಡಗ ಕೈಯಲ್ಲಿ ಹಾಕೋ ಕಡಗ ಅವ್ರು ರೆಡಿ ಮಾಡ್ತಾಯಿದ್ದಾರೆ. ಅದನ್ನು ತಿದ್ದಿ ರೌಂಡ್ ಮಾಡ್ತಾರೆ ಎಡ್ಜಿಗೆ. ಇಲ್ಲಿ ಬಾಟ್ಲಿ ತೊಗೊಂಡು ನೀರು ತುಂಬಿಕೊಂಡು ಎಲ್ಲರೂ ಹೋಗ್ತಾರೆ. ಇದೇ ಹೋಳಿ ಬಾತ್ ಅಂದರೆ ಬಾವಿಯಲ್ಲಿರೋ ನೀರನ್ನು ಆಚೆ ತೆಗೆದು ಆ ಬಾವಿಯ ನೀರನ್ನು ತಲೆ ಮೇಲೆ ಹಾಕ್ಕೊಂಡು ಸ್ನಾನ ಮಾಡ್ತಾರೆ. ಇಲ್ಲಿ ದೊಡ್ಡ ಬಟ್ ಇಲ್ಲಿ ಬಾವಿಯಲ್ಲಿರೋ ನೀರನ್ನು ತೆಗೆದು ಈ ರೀತಿ ಸ್ನಾನ ಮಾಡ್ತಾರೆ. ಅವರ ಕುಟುಂಬದ ಸದಸ್ಯರಿಗೆ ನೀರು ಹಾಕೋ ಮುಖಾಂತರ, ಬಾವಿಯ ನೀರನ್ನು ಹಾಕೋ ಮುಖಾಂತರ ಇಲ್ಲಿ ಸ್ನಾನ ಮಾಡ್ತಾರೆ, ಮಾಡಿಸ್ತಾರೆ. ಅಲ್ಲಿ ದೇವಸ್ಥಾನ ಕಾಣ್ಬೋದು. ಆ ನೀರನ್ನು ಮನೆಗೆ ತೊಗೊಂಡು ಹೋಗ್ತಾರೆ, ಆ ಬಾಟ್ಲಲ್ಲಿ ತೊಗೊಂಡು. ಅಂದರೆ ಹರಿದ್ವಾರ ಗಂಗಾ ನದಿಯಲ್ಲಿ ಯಾವ ರೀತಿ ತೊಗೊಂಡು ಹೋಗ್ತಾರಲ್ಲ ಆ ರೀತಿ ತೊಗೊಂಡು ಹೋಗ್ತಾರೆ. ಇಲ್ಲಿ ಪ್ರದಕ್ಷಿಣೆ ಹಾಕೋದು, ಸ್ನಾನ ಮಾಡಿದ ನಂತರ ಪ್ರದಕ್ಷಿಣೆ ಮಾಡೋದು, ದೇವರನ್ನು ಶಿವ ಶಿವ ಹರ ಹರ ಅಂಥೇಳಿ ಸ್ನಾನ ಆದ ನಂತರ ಅದನ್ನ ಪ್ರದಕ್ಷಿಣೆ ಹಾಕ್ತಾರೆ. ಇಲ್ಲಿ ನೋಡ್ಬೋದು ಯಾವ ರೀತಿ ಸ್ನಾನ ಮಾಡ್ತಾರೆ. ಬೇಸ ಸಂಖ್ಯೆಯನ್ನು ಮಾಡ್ತಾರೆ, 5, 10, 15 ಈ ರೀತಿ. ಒಟ್ಟು ಅವರ ಇಚ್ಛೆ ತಕ್ಕಂಗೆ ಅವರು ಎಷ್ಟು ಮಾಡ್ತಾರೋ ಅಷ್ಟು ಮಾಡ್ತಾರೆ. ಅವರ ಧೈರ್ಯ, ಅವರ ಸ್ಥೈರ್ಯ, ಅವರ ಯುಕ್ತಿ, ಅವರ ಭಕ್ತಿಗೆ ಅನುಗುಣವಾಗಿ ಎಷ್ಟು ಇದು ಮಾಡಬೇಕು ಅಷ್ಟೆಲ್ಲ ಮಾಡ್ತಾರೆ. ಈ ಭಾಗದಲ್ಲಿ ಅಲ್ಲಿ ದೇವಸ್ಥಾನ ಕಾಣ್ಬೋದು. ಆ ದೇವಸ್ಥಾನವನ್ನು ಇಲ್ಲಿಂದ ಪೂಜೆ ಮಾಡ್ತಾ ದೇವರನ್ನು ಸ್ಮರಿಸ್ತಾ ಇದನ್ನು ಮಾಡ್ತಿದ್ದಾರೆ. ಇಲ್ಲಿ ಭಕ್ತಾದಿಗಳು ಬಂದು ನಮಸ್ಕಾರ ಮಾಡ್ತಾರೆ. ಇಲ್ಲಿ ದೇವರ ಹುಂಡಿ ಇಟ್ಟಿದ್ದಾರೆ. ಇದನ್ನು ಇಲ್ಲಿ ತಿಲಕ ಹಚ್ಚಿ ಅವ್ರ ಹಣೆಗಿಟ್ಟು ಕಳಿಸ್ತಾರೆ. ಪ್ರತಿಯೊಬ್ಬರಿಗೂ ಹಣೆಗಿಡ್ತಾರೆ. ಇಲ್ಲಿ ಎದುರಿಗೆ ಕಾಣಿಸ್ತಾ ಇರೋದು ಮಿರರು. ನಾನು ಕೂಡ ಕಾಣಿಸ್ತಿದ್ದೆ. ಅಂದರೆ ನಮ್ಮ ಆತ್ಮದಲ್ಲಿ ಪರಮಾತ್ಮ ಇದ್ದಾನೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಅದನ್ನ ಇಟ್ಟಿರೋದು.
ಕೈಯಲ್ಲಿ ಕೊಟ್ಟು ಹಣೆಗೆ ತಿಲಕ ಇಡ್ತಾರೆ. ಅವ್ರು ಯಾರೇ ಇರಲಿ, ಯಾವ ವಯಸ್ಸಿನವ್ರು ಇರಲಿ, ಗಂಡ್ಮಕ್ಳಿರಲಿ ಹೆಣ್ಮಕ್ಳಿರಲಿ, ಈ ಒಂದು ಸನ್ನಿಧಾನ ಬಹಳಷ್ಟು ವಿಶೇಷತೆಯನ್ನು ಹೊಂದಿರೋದು. ತೀರ್ಥದಲ್ಲಿ ಹಾಕೊಂಡು ಹೋಗ್ತಾರೆ. ಯಾವುದೇ ರೀತಿ ಹಾಳಾಗೋದಿಲ್ಲ. ಅಲ್ಲಿ ಎಷ್ಟು ದಿನ ಆದರೂ ಇಡ್ಬೋದು ಅದನ್ನ. ಈ ರೀತಿ ಹಣೆಗಿಟ್ಟು ಭಕ್ತರನ್ನ ಸ್ವಾಮಿ ಸನ್ನಿಧಾನದಿಂದ ಈಗ ಹೊರಡ್ತಾ ಇದೆ. ಇಲ್ಲಿ ಪ್ರದಕ್ಷಿಣೆ ಈ ರೀತಿಯಾಗಿ ಪ್ರದಕ್ಷಿಣೆ ಹಾಕ್ತಾರೆ. ನಾನು ಸ್ನಾನ ಮಾಡಿ ಬರಬೇಕಿತ್ತು, ಹೊರಗಡೆ ನೀರು ಮುಟ್ಟಿಸ್ಕೊಂಡು ಬಂದಿದ್ದೀನಿ. ಯಾಕಂದರೆ ವಿಡಿಯೋ ಮಾಡೋಕ್ಕೆ ಇಲ್ಲಿ ಸಿಕ್ಕಿಲ್ಲ ಜೊತೆಗೆ, ಹಾಗಾಗಿ ನಾನೇ ಮಾಡಿದ್ದೀನಿ, ನಾನೇ ಇದನ್ನು ಮಾಡ್ತಾಯಿದ್ದೀನಿ. ಈ ರೀತಿ ಎಲ್ಲರೂ ಜನರ ಕ್ರಮ ಈ ರೀತಿ ಇರುತ್ತೆ. ಈಗ ನಾನು ಸ್ನಾನಕ್ಕೆ ಹೋಗ್ತೀನಿ. ಸ್ನಾನದ ನಂತರ ಇದು ನಾನು ತಂಗಿರೋ ಒಂದು ಸ್ಥಳ. ನಾನು ಇಲ್ಲಿ ಟಿ ವಿ ಇದ್ದಲ್ಲಿ ನನ್ನ ಬ್ಯಾಗ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಇಲ್ಲಿ ನಮ್ಮ ಸೈಕಲ್ ಇದೆ, ನನ್ನ ಕುಚಿಕು, ನನ್ನ ಡಾರ್ಲಿಂಗು. ಇದು ನಮ್ಮ ಮನೆಗೆ ಬರದೇ ಇದ್ದಿದ್ರೆ ಇದನ್ನು ಬರೋಕ್ಕೆ ಒಬ್ಬ ನನ್ನ ಸ್ನೇಹಿತ ವಿನಾಯಕ್ ಕುಂಬಾರ್ ಕಾರಣ. ನನ್ನ ತಂಗಿಯ ಜನ್ಮದಿನ ಹಾಗೂ ಇಂಡಿಯಾಕ್ಕೆ ರಫೇಲ್ ನಮ್ಮ ಮನೆಗೆ ಸೈಕಲ್ ಅಂತೇಳಿ ಬಂದಿತ್ತು. ಇಲ್ಲಿ ನಾನು ವಸತಿ ಆಗಿರೋದು. ಇಲ್ಲಿ ಮಠಾಧೀಶರು ಇಲ್ಲಿ ಕುತ್ಕೊಂಡು ಕಾರ್ಯಕ್ರಮ ಮಾಡ್ತಾರೆ. ಅವರು ಕುತ್ಕೊಳ್ಳೋ ಸ್ಥಳ. ಇಲ್ಲಿ ಬಂದು ಆಮೇಲೆ ವಸತಿ ಆಗ್ತಾರೆ. ಅವರು ಪೂಜೆ ಪುನಸ್ಕಾರ ಎಲ್ಲ ಮುಗಿಸ್ಕೊಂಬರ್ತಾರೆ. ಅದರೊಟ್ಟಿಗೆ ಇಲ್ಲಿ ಒಂದು ಕೌಂಟ್ರ್ ಇದೆ. ಈ ಕೌಂಟ್ರಲ್ಲಿ ಬಂದಿರೋ ಭಕ್ತಾದಿಗಳಿಗೆ ಅಂದರೆ ದೇಣಿಗೆ ತಗೋತಾರೆ. ದೇಣಿಗೆ ತಗೊಂಡು ಅದಕ್ಕೊಂದು ಪಾವತಿ ಕೊಡ್ತಾರೆ. ಪಾವತಿ ಕೊಟ್ಟು ಇಲ್ಲಿ ಪಾವತಿ ಕೊಡೋದು, ಇಲ್ಲಿ ಪ್ರಸಾದ ಕೊಡ್ತಾರೆ. ನಾವು ನಿನ್ನೆ ಬರ್ಸಿದ್ದೀವಿ 100 ರೂಪಾಯಿ. ಓಕೆ, ಥ್ಯಾಂಕ್ ಯು ಮೇಡಮ್. ಪೇರು ಜೋರ್ से रोशनी रोशनी वो क्या है? अन्नदान अन्नदान अन्नदान. स्पीक स्पीक. अन्नदान कलेक्शन. ಓಕೆ, ಅವ್ರಿಗೆ ಕನ್ನಡ ಬರಲ್ಲ, ನಾನು ಹಂಗೆ ಸ್ಪೀಕ್ ಮಾಡಿ ಅಂತ ಹೇಳ್ತೀನಿ. ಅಂದರೆ ಅನ್ನದಾನಕ್ಕೋಸ್ಕರ ಬಂದಿರುವಂಥ ಭಕ್ತಾದಿಗಳು ಇಲ್ಲಿ 100 ರೂಪಾಯಿ ಕೊಟ್ಟು ಅವರ ಇಚ್ಛೆಗೆ 100, 500, 1000 ಎಷ್ಟು ಕೊಡ್ತಾರೆ ಅಷ್ಟೆಲ್ಲ ಕೊಟ್ಟು ಅಲ್ಲಿ ಒಂದು ಚೀಟಿ ಬರೆಸ್ಕೊಂಡು ಅವರು ಮುಂದೆ ಆ ಕಡೆ ಒಂದು ದೇವಸ್ಥಾನ ಇದೆ, ಟೆಂಪಲ್. ಆ ಟೆಂಪಲ್ಗೆ ಹೋಗಿ ಆಶೀರ್ವಾದ ತಗೊಂಡು ಅವರ ಗ್ರಾಮಕ್ಕೆ ಹೋಗ್ತಾರೆ. ಅಜ್ಜಿಯ ಭಕ್ತಿ ನೋಡಿ, ವಯಸ್ಸೆಷ್ಟೇ ಆದರೂ
ಮುಪ್ಪಿನ ವಯಸ್ಸಲ್ಲಿನೂ ಕೂಡ ದೇವರ ಒಂದು ಸನ್ನಿಧಾನಕ್ಕೆ ಆ ಒಂದು ಭಕ್ತಿಯನ್ನು ಅಲ್ಲಿ ಕಾಣಿಸ್ತಾ ಇದೆ. ಒಳಗಡೆ ಮಿರರೇ ಅದು. ಎಲ್ರಿಗೂ ಧನ್ಯವಾದಗಳು. ಈ ವಿಡಿಯೋ ನೋಡಿದಂಥ ಎಲ್ರಿಗೂ ಧನ್ಯವಾದಗಳು. ಅಲ್ಲಿ ಸ್ನಾನ ಮಾಡೋದು ನಾನು, ಈಗ ನನ್ನ ಜೊತೆ ಯಾರೂ ಇಲ್ಲ, ನಾನು ಮಾಡೋಕ್ಕೆಲ್ಲಿ ವರ್ಷಕ್ಕೆ. ದೇವಸ್ಥಾನ, ಹೊಳಿ ಬಾತ್, ಬಾವಿಯ ನೀರಿನ ಸ್ನಾನ, ಬಾವಿಯ ನೀರಿನ ಸ್ನಾನ. ನಾನು ಬಾವಿಯ ನೀರಿನ ಸ್ನಾನವನ್ನು ಮಾಡಿ ಮುಂದೆ ಇಲ್ಲಿಂದ ತೆರಳ್ತೀನಿ. ಅವರ ಭಕ್ತಿ ಅವರು ಯಾವ ರೀತಿ ಇದೆ. ಇಲ್ಲಿ ರ್ಯಾಕ್ ಇರ್ತಾವೆ. ರ್ಯಾಕಲ್ಲಿ ಬಟ್ಟೆ, ಅವರ ಬ್ಯಾಗನ್ನು ಇಟ್ಟು, ಬಟ್ಟೆಗಳನ್ನು ಇಟ್ಟು ಅವರು ಇಲ್ಲಿ ಸ್ನಾನ ಮಾಡೋದು. ಇಲ್ಲಿ ವಯಸ್ಸಿನ ಹಿರಿಯರು, ಕಿರಿಯರು, ಅಜ್ಜಿ, ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಕೂಡ ಸ್ನಾನ ಮಾಡ್ತಾಯಿದ್ದಾರೆ. ಈಗ ನಾವು ಕೂಡ ಪಾಳೆ ಹಚ್ಚಬೇಕು ಈಗ ಸ್ನಾನ ಮಾಡೋಕ್ಕೆ. ಅಣ್ಣ ಎಲ್ಲೋದ್ರು? ಅಣ್ಣ ಬಂದರು, ಸ್ನಾನಕ್ಕೆ ಹೋಗ್ತೀನಿ. ಈಗ ಸ್ನಾನ ಮಾಡಿ ನಾನು ಮತ್ತೊಂದು ಬಾರಿ ದೇವಸ್ಥಾನಕ್ಕೆ ಹೋಗಿ ಆಶೀರ್ವಾದ ತಗೊಂಡು ಬರ್ತೀನಿ. जूम और थोड़ा जूम और पीछे मैं आने के लिए और टाइम पे जूम करो. ಇದೆ, ನಾನು ಕೂಡ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ಸ್ನಾನ 5 ಬಾರಿ ಅಥವಾ 15 ಬಾರಿ ಮಾಡ್ತೀನಿ, ಯಾಕೆ ಸಮಯ ಹೋಗುತ್ತೆ. ಅಲ್ಲೇ ಬಿಂದಿಗೆ ಆ ಚಮ್ಗೆ ಸಿಗೋದು ಕಷ್ಟ ಆಗುತ್ತೆ. ನೋಡ್ಬೋದು ಯಾವ ರೀತಿ ಮಕ್ಕಳಿಗೆ ನೀರು ಹಾಕಿ ಅವ್ರಿಗೆ ಸ್ನಾನ ಮಾಡ್ತಾರೆ. ದೇವರ ಸನ್ನಿಧಾನದಲ್ಲಿ ಆ ಭಕ್ತಿ ಯಾವ ರೀತಿ ಇದೆ. ಈ ತಾಯಿ ಕೂಡ ಅವರು ಜಳಕ ಮಾಡ್ತಾ ಇದ್ದಾರೆ, ಅವೆಲ್ಲರೂ ನೋಡ್ಬೋದು. ಅದೇ ಥರ ನಾನು ಮಾಡ್ತೀನಿ. भैया और एक चाहिए बकेट, गुरु जी का घर पे है। नहीं है 3 देखिए, इधर टाइम लगेगा, इधर देने के लिए टाइम लगेगा. एक जाओ.